ಜಮೀನಿನ ರೈತ ಕೆಲಸ ಮಾಡದೆ ಜಮೀನು ಕೆಲಸ ಮಾಡದೆ ಕಷ್ಟ ಅಂತ ಆಗೋದು. ಇದು ಒಂದು ಕಡೆ ಆಗುತ್ತೆ. ಇನ್ನೊಂದು ಕಡೆ ಧೂಳು, ಆ ಗಣಿಯಲ್ಲಿ ಎಂಸ್ಯಾಂಡು ಮತ್ತು ಬೇರೆ ಬೇರೆ ಅದನ್ನು ಜಲ್ಲಿ ಅದು ಇದು ಹೊಡೆಯೋದ್ರಿಂದ ಆ ಧೂಳು ಇವು ಪರಿಸರಕ್ಕೆ ಸೇರಿ ಮಾಲಿನ್ಯ ಆಗ್ತಾಯಿದೆ. ಕೆಲವು ಈ ಏರಿಯಾದಲ್ಲಿ ಕೆಲವು ಕಟ್ಟೆಗಳಿದೆ, ಗೋಗಟ್ಟೆಗಳು, ಕಟ್ಟೆಗಳು, ಕೆರೆಗಳು ಎಲ್ಲ ಇದೆ. ಅದರಲ್ಲೂ ಗಣಿಗಾರಿಕೆ ನಡೆಯುವಂಥ 50 ಮೀಟ್ರು 50 ಅಡಿ ಜಾಗದಲ್ಲೇ ಒಂದು ಕಟ್ಟೆ ಇದೆ. ಆ ಕಟ್ಟೆ ನಮ್ಮ ಏನು ಇವತ್ತು ಸಂತ್ರಸ್ತಿದ್ದಾರೆ ಕಲ್ಪನಾ ಅವರ ಜಮೀನಿನ ಪಕ್ಕದಲ್ಲಿರ್ತಕ್ಕಂಥ ಕಟ್ಟೆ, ಕೇವಲ 50 ಅಡಿ. ಏನಾಗ್ತಾ ಇದೆ, ಅಲ್ಲಿನ ಮಾಲಿನ್ಯ ನೀರು ಈ ಕೆರೆಗೆ ಸೇರ್ಕೊಳ್ತಾ ಇದೆ. ಜೊತೆಗೆ ಒಂದೇ ಅಲ್ಲ, ಸುತ್ತಮುತ್ತ ಎಲ್ಲ ಕೆರೆಗಳಿಗೂ ಸೇರ್ಕೊಳ್ತಾ ಇದೆ. ನೀರು ಮಲಿನ ಆಗ್ತಾ ಇದೆ. ಈ ಮಲಿನ ಆಗ್ತಕ್ಕಂಥ ನೀರನ್ನು ಕುಡಿದ್ರೆ ಜಾನುವಾರುಗಳಿಗೆ, ಜನಗಳಿಗೆ ಎಲ್ಲರಿಗೂ ತೊಂದರೆ ಆಗ್ತದೆ. ಇದು ಒಂದು ಭಾಗ. ಇನ್ನೊಂದು ಕಡೆ ಮೆಗಾ ಬ್ಲಾಸ್ಟ್ ಮಾಡ್ತಾ ಇರೋದ್ರಿಂದ ಮನೆಗಳ ಗೋಡೆಗಳು ಒಡೆದೋಗಿರೋಂಥ ಬಿರುಕ್ಬಿಟ್ಟಿರೋಂಥ ಉದಾಹರಣೆಗಳಿದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ದೂರನ್ನು ಸಲ್ಲಿಸಿದ್ದಾರೆ ಆ ಭಾಗದ ರೈತರು. ಆದರೆ ಇದುವರೆಗೂ ಯಾರು ಕ್ರಮ ತಗೊಂಡು ಏನೂ ಪ್ರಯೋಜನ ಆಗಿಲ್ಲ. ಒಂದು ಸರಿ ತಮಗೆಲ್ಲ ಗೊತ್ತಿದೆ, ಟಿವಿಗಳೆಲ್ಲ ಹೊಡೆದೋಗಿದ್ದು ಅಂತ ಹೇಳಿ ನಾಗರಹಳ್ಳಿ ರೈತರು ಕಂಪ್ಲೇಂಟು ಮಾಡಿದ್ರು, ಮತ್ತು ತಾಲೂಕು ಕಚೇರಿ ಎದುರುಗಡೆ ಚಳವಳಿನೂ ಮಾಡಿದ್ರು. ಆದರೆ ಅದರ ಪರಿಣಾಮ ಏನಾಯಿತು ಅಂತ ಆಮೇಲೆ ಯಾರಿಗೂ ಗೊತ್ತೇ ಆಗಿಲ್ಲ. ಮತ್ತು ಈ ಕಲ್ಪನಾ ಏನು ನಮ್ಮ ಜೊತೆ ಇದ್ದಾರೆ, ಇವರು ಸುಮಾರು ಒಂದು 20 ರಿಂದ 25 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಅವ್ರ ಜಮೀನಲ್ಲಿ ಒಂದು ಕುರಿ ಸಾಕಾಣಿಕಾ ಕೇಂದ್ರ ಮಾಡಿದ್ರು. ಈ ಕುರಿ ಸಾಕಾಣಿಕಾ ಕೇಂದ್ರ ಒಂದು ವರ್ಷದಿಂದ 2 ವರ್ಷದಿಂದ ನಡೀತಾ ಇತ್ತು. ಆದರೆ ಏನಾಗ್ತಾ ಇದೆ, ಈ ಮೆಗಾ ಬ್ಲಾಸ್ಟ್ ಪರಿಣಾಮ ನೀವು ಎಷ್ಟು ಕುರಿ ತಂದರೂ ಅದು ಬದುಕ್ತಾ ಇಲ್ಲ. ನೀವು ಏನು ಗರ್ಭಧರಿಸಿದಂಥ ಕುರಿಗಳು ಆ ಬ್ಲಾಸ್ಟಿನ ಇದಕ್ಕೆ ಶಬ್ದಕ್ಕೆ ಗರ್ಭಪಾತ ಆಗ್ತಾ ಇದೆ. ಜೊತೆಗೆ ಅಲ್ಲಿನ ಮಾಲಿನ್ಯ ಸಹಿತ ನೀರನ್ನು ಕುಡಿದು ಕುರಿಗಳು ಸಾಯ್ತಾ ಇದೆ. ಬಹುಶಃ ಇವರದ್ದು 40 ಕುರಿಗಳು ಇದೇ ರೀತಿ ಸತ್ತೋಗಿದ್ದಾವೆ ಅಂತ ಹೇಳಿ ಪಶು ವೈದ್ಯಕೀಯ ಇಲಾಖೆ ಸರ್ಟಿಫೈ ಮಾಡಿದೆ. ಇದು ನಿಮ್ಮ ಕೈಲೇ ಇದೆ, ಮತ್ತು ಅದರ ಚಿತ್ರನೂ ನಿಮ್ಮ ಕೈಲೇ ಇದೆ. ಕುರಿಗಳು ಸತ್ತೋಗಿರೋದು ಇದೆಲ್ಲ ವೈದ್ಯರು ನಿಂತ್ಕೊಂಡು ಪರಿಶೀಲನೆ ಮಾಡೋದು ಎಲ್ಲದನ್ನು ನಿಮ್ಮ ಕೈಗೆ ಕೊಟ್ಟಿದೆ. ನಮ್ಮ ಇದು ಏನಾಗ್ತಾ ಇದೆ ಈಗ, ಇದಲ್ಲದೆ ಗಣಿಗಾರಿಕೆಗೆ ಪರವಾನಗಿ ಕೊಡುವಾಗ ಹಲವಾರು ನಿಬಂಧನೆಗಳು ಇರ್ತವೆ. ಆದರೆ ಇಲ್ಲಿ ಯಾವ ನಿಬಂಧನೆಯೂ ಸರಿಯಾಗಿ ಪಾಲಿಸಿಲ್ಲ ಅಂತ ನಾವು ಹೇಳಬೇಕಾಗುತ್ತೆ. ಮೊದಲನೇದಾಗಿ ಇದು ಸುರಕ್ಷಿತ ವಲಯದಲ್ಲಿ ಇಲ್ಲ. ಏನು ಈ ದೇವಿರಮ್ಮ ಸ್ಟೋನ್ ಕ್ರಷರ್ ಏನಿದೆ, ಇದು ಸುರಕ್ಷಿತ ವಲಯದಲ್ಲಿಲ್ಲ. ಅಲ್ಲದೆ ಈ ಪ್ರದೇಶ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿದೆ. ಈಗಾಗಲೇ ಇವ್ರಿಗೆ ಏನು 10 ರಿಂದ 20 ಎಕರೆ ಜಾಗ ಕೊಟ್ಟಿದ್ದಾರೆ, ಅದನ್ನು ದಾಟಿ ಇವ್ರು ಮುಂದಕ್ಕೂ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಇವ್ರಿಗೇನು 5 ಅಡಿ 10 ಅಡಿ ಆಳ ತೆಗಿಬೇಕು ಅಂತ ಇರುತ್ತೆ, ಅದನ್ನು ದಾಟಿ 150 200 ಅಡಿ ಕೆಳಗಡೆ ಅವರು ಡೀಪ್ವರೆಗೂ ಇವರು ಕಲ್ಲನ್ನು ಎತ್ತಾ ಇದ್ದಾರೆ.